ನಿಮ್ಮ ಕ್ಲೈಮ್ ರಿಜೆಕ್ಟ್ ಆಗ್ತಿದೆಯಾ? ಹೆಲ್ತ್ ಇನ್ಶೂರೆನ್ಸ್‌ಗೆ ನೀವು 40,000 ರೂಪಾಯಿ, 50,000 ರೂಪಾಯಿ ಪ್ರೀಮಿಯಂ ಕಟ್ಟು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿರ್ತೀರಾ. ಆದರೆ ಹಾಸ್ಪಿಟ್ಲಿಗೆ ಅನ್ಸರ್ಟನಿಟಿ ಬಂದು ಅಡ್ಮಿಟ್ ಆಗಿರ್ತೀರಾ. ಅಂಥ ಸಿನಾರಿಯೋದಲ್ಲಿ ನಿಮ್ಮ ಕ್ಲೈಮ್ ರಿಜೆಕ್ಟ್ ಆಗುತ್ತೆ. ಯೋಚನೆ ಮಾಡಿದ್ದೀರಾ ಯಾಕೆ ನಿಮ್ಮ ಕ್ಲೈಮ್ ರಿಜೆಕ್ಟ್ ಆಯಿತು? ಕ್ಲೈಮ್ ರಿಜೆಕ್ಟ್ ಆದ ತಕ್ಷಣ ನೀವು ಒಂದೇ ಒಂದು ಯೋಚನೆ ಮಾಡೋದು, ನಾನು ಪಾಲಿಸಿ ತೊಗೊಂಡೆ, ಅವ್ರು ನನಗೆ ಮೋಸ ಮಾಡಿಬಿಟ್ರು, ಕಂಪ್ನಿ ನನಗೆ ಕ್ಲೈಮ್ ಕೊಟ್ಟಿಲ್ಲ. ಯಾಕೆ ಕ್ಲೈಮ್ ಕೊಟ್ಟಿಲ್ಲ ಅನ್ನೋದನ್ನು ನೀವು ಯೋಚನೆ ಮಾಡಿದ್ರೆ ನಿಮಗೆ ಕಂಪನಿ ಮೇಲೆ ನೀವು ಬ್ಲೇಮ್ ಮಾಡೋದೇ ಇಲ್ಲ. ಏನು ಗೊತ್ತಾ, ಫಸ್ಟ್ ರೀಸನು ನಿಮ್ಮ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ನ ಡಿಸ್ಕ್ಲೋಸ್ ಮಾಡಿರಲ್ಲ. ಏನದು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಅಂದರೆ ಬಿ ಪಿ, ಶುಗರು, ಅಸ್ತಮಾ, ಕೊಲೆಸ್ಟ್ರಾಲು. ಸೊ ಈಗೆಲ್ಲ ಬಿ ಪಿ, ಶುಗರು, ಅಸ್ತಮಾ, ಕೊಲೆಸ್ಟ್ರಾಲ್ ಕಾಮನ್ ಅಲ್ವಾ? ಕೆಲವರಿಗೆ 1-2 ವರ್ಷಕ್ಕೆ ಮುಂಚೆ ಬಿ ಪಿ ಬಂದಿರುತ್ತೆ, ಇವಾಗ ಅವರು ಟ್ಯಾಬ್ಲೆಟ್ ಬಿಟ್ಟಿರ್ತಾರೆ. ಕೆಲವರು ಶುಗರ್ ಕಂಟಿನ್ಯೂ ಟ್ಯಾಬ್ಲೆಟ್ ತೊಗೊಂಡಿರ್ತಾರೆ. ಕೆಲವರು ಕೊಲೆಸ್ಟ್ರಾಲ್ ಇರುತ್ತೆ, ಟ್ಯಾಬ್ಲೆಟ್ ತೊಗೊಂಡಿರಲ್ಲ, ಆದರೆ ಅವ್ರಿಗೆ ಗೊತ್ತಿರುತ್ತೆ ಕೊಲೆಸ್ಟ್ರಾಲ್ ಇರೋದು. ಅಸ್ತಮಾ ಯಾವುದೋ ಒಂದು 3 ವರ್ಷಕ್ಕೆ ಮುಂಚೆ ಬಂದಿರುತ್ತೆ, ಇವಾಗ ಹೋಗಿರುತ್ತೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಪರ್ಚೇಸ್ ಮಾಡುವಾಗ ಇದೆಲ್ಲ ನಾವು ಯಾಕಪ್ಪ ಹೇಳಬೇಕು, ಸುಮ್ಮನೆ ಪ್ರೀಮಿಯಂ ಬೇರೆ ಜಾಸ್ತಿ ಮಾಡಿಬಿಡ್ತಾರೆ. ಅವ್ರು ಕೇಳಿದರೂ ಕೂಡ ಕೆಲವರು ಮುಚ್ಚುಮರೆ ಮಾಡ್ತಾರೆ. ಕೆಲವರು ಮಾಹಿತಿನೇ ಗೊತ್ತಿರಲ್ಲ ಅವರಿಗೆ, ಇದು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ಗೆ ವೇಟಿಂಗ್ ಪೀರಿಯಡ್ ಇದೆ ಅನ್ನೋದನ್ನೇ ಗೊತ್ತಿರೋದಿಲ್ಲ. ಕೆಲವೊಂದು ಟೈಮಲ್ಲಿ ನಾವು ಅದನ್ನು ಪ್ರೋಬ್ ಮಾಡಿರಲ್ಲ. ಸೊ ಈ ತಪ್ಪು ಮಾಡಿದಾಗ ನೀವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಡೈರೆಕ್ಟ್ಲಿ ನಿಮ್ಮ ಕ್ಲೈಮು ರಿಜೆಕ್ಟ್ ಆಗುತ್ತೆ. ಈ 4 ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ಗೆ 36 ತಿಂಗಳು ವೇಟಿಂಗ್ ಪೀರಿಯಡ್ ಇದೆ. ಸರ್ಜರೀಸ್ಗೆ 2 ಇಯರ್ಸ್ ವೇಟಿಂಗ್ ಪೀರಿಯಡ್ ಇದೆ. ಸೊ ನೀವು ಹೆಲ್ತ್ ಇನ್ಶೂರೆನ್ಸ್ ಪರ್ಚೇಸ್ ಮಾಡೋವಾಗ ನಿಮ್ಮ ಏಜೆಂಟ್ ಆಗಲಿ, ಇಲ್ಲ ನೀವು ಕಂಪ್ನಿನಲ್ಲೇ ಡೈರೆಕ್ಟಾಗಿ ಹೆಲ್ತ್ ಇನ್ಶೂರೆನ್ಸ್ ಪರ್ಚೇಸ್ ಮಾಡೋವಾಗಲಿ ಈ ವೇಟಿಂಗ್ ಬಗ್ಗೆ ನೀವು ಗಮನ ಕೊಡಬೇಕು. ಒಂದು ಈ 4 ಡಿಸೀಸಸ್ಸು, ಇನ್ನೊಂದು ಸರ್ಜರಿ. ಸೊ ಈ ವೇಟಿಂಗ್ ಪೀರಿಯಡ್ ಬೇಡ ಅಂದರೆ ಕೆಲವೊಂದು ಪ್ರಾಡಕ್ಟ್ ಇದ್ದಾವೆ, 31 ಡೇಸಲ್ಲೇ ನಿಮಗೆ ಈ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ಸು ಕವರ್ ಆಗುತ್ತೆ. ಆವಾಗ ನೀವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೆ ನಿಮಗೆ ಸ್ಮೂತಾಗಿ ನಿಮ್ಮ ಕ್ಲೈಮು ಪಾಸ್ ಆಗುತ್ತೆ, ನಿಮಗೆ ಕ್ಲೈಮ್ ರಿಜೆಕ್ಟ್ ಆಗೋದಿಲ್ಲ. ಸೊ ಮುಚ್ಚುಮರೆ ಮಾಡಬಾರ್ದು. ನಾವು